ಸುವರ್ಣ ವಿಧಾನಸೌಧದಲ್ಲಿ ಒಂದು ಘಟನೆ ಆಗುತ್ತೆ. ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದವನ್ನ ಪ್ರಯೋಗ ಮಾಡಿದ್ರು ಅಂತ ಹೇಳಿ ಅವತ್ತಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ ಅಂದ್ರೆ, ಸಿ.ಟಿ. ರವಿ ಅವರನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ, ನಾನು ನೇರವಾಗಿ ಪ್ರಧಾನಿಗಳ ಬಳಿ ಹೋಗ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ ಸಿ.ಟಿ. ರವಿ ಅವರ ವಿರುದ್ಧ ಅಂತ ಹೇಳಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟು ದಿನಗಳ ಕಾಲ. ಆದರೆ ಈಗ ಸಡನ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿದ್ದಾರೆ ಅಂತ ಹುಡುಕಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಧ್ವನಿ ಎಲ್ಲೂ ಕೂಡ ಕೇಳಿಸ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋದ್ರು? ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಡನ್ ಸೈಲೆಂಟ್ ಆಗಿದ್ದಾರೆ. ವಿಧಾನ ಪರಿಷತ್ ಕೇಸ್ ನಂತರ ಮೌನಕ್ಕೆ ಶರಣಾಗಿ ಹೋಗಿದ್ದಾರೆ. ಅಬ್ಬರಿಸಿ ಬೊಬ್ಬೆರೆದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ಯಾಕೆ? ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮೋದಿಯನ್ನ ಭೇಟಿ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿಯನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ನ್ಯಾಯಕ್ಕಾಗಿ ಮೋದಿ ಮೊರೆ ಹೋಗ್ತೀನಿ ಅಂದಿದ್ದ ಸಚಿವೆ ಸೈಲೆಂಟ್ ಆಗಿದ್ದಾರೆ. ಮೋದಿ ಭೇಟಿಗೂ ಸಮಯವನ್ನು ಕೇಳಿದ್ರಂತೆ ಹೆಬ್ಬಾಳ್ಕರ್, ಆದ್ರೆ ಮೋದಿ ಭೇಟಿಗೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಈ ಹಿನ್ನೆಲೆ ಆದ್ರೂ ತನ್ನ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಸಿ.ಟಿ. ರವಿಗೆ ಪಾಠ ಕಲಿಸಿಯೇ ಸಿದ್ಧ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಡನ್ ಸೈಲೆಂಟ್ ಆಗಿದ್ದಾರೆ. ವಿಧಾನ ಪರಿಷತ್ ಕೇಸ್ ನಂತರ ಮೌನಕ್ಕೆ ಶರಣಾಗಿ ಹೋಗಿದ್ದಾರೆ. ಅಬ್ಬರಿಸಿ ಬೊಬ್ಬೆರೆದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ಯಾಕೆ? ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮೋದಿಯನ್ನ ಭೇಟಿ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿಯನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ನ್ಯಾಯಕ್ಕಾಗಿ ಮೋದಿ ಮೊರೆ ಹೋಗ್ತೀನಿ ಅಂದಿದ್ದ ಸಚಿವೆ ಸೈಲೆಂಟ್ ಆಗಿದ್ದಾರೆ. ಮೋದಿ ಭೇಟಿಗೂ ಸಮಯವನ್ನು ಕೇಳಿದ್ರಂತೆ ಹೆಬ್ಬಾಳ್ಕರ್, ಆದ್ರೆ ಮೋದಿ ಭೇಟಿಗೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಈ ಹಿನ್ನೆಲೆ ಆದ್ರೂ ತನ್ನ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಸಿ.ಟಿ. ರವಿಗೆ ಪಾಠ ಕಲಿಸಿಯೇ ಸಿದ್ಧ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು.